ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಕ್ಯಾರೆಟ್ ಹಲ್ವಾ. ಈಸಿಯಾಗೂ ಇರುತ್ತೆ, ಸಿಂಪಲ್ಲಾಗೂ ಇರುತ್ತೆ. ಒಂದು ಪಾತ್ರೆ ಅಥವಾ ಪ್ಯಾನ್ ತೊಗೊಂಡು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ. ಡ್ರೈ ಫ್ರೂಟ್ಸು ಸ್ವಲ್ಪ ಗೋಲ್ಡಾಗ್ತಾ ಇದ್ದಂಗೆ ಅದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮತ್ತು ಅದೇ ಪ್ಯಾನ್ಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇನ್ನೂ ಜಾಸ್ತಿ ಬೇಕಾದರೂ ಹಾಕ್ಕೊಬೋದು. ನಾನಿಲ್ಲಿ 2 ಬೌಲು ತುರಿದಿರೋ ಅಂಥ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ನೀವು ಯಾವ ಬೌಲಲ್ಲಿ ಹಾಕ್ಕೊತೀರಾ ಅದೇ ಮೆಷರ್ಮೆಂಟ್ಸಲ್ಲಿ ತೊಗೊಳ್ಳಿ. 2 ಬೌಲ್ ಕ್ಯಾರೆಟ್ ತುರಿನ ಹಾಕ್ಕೊಂಡು ಅದನ್ನು ನೀಟಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ. ನಾನು ಈ ಕ್ಯಾರೆಟ್ ತುರಿನ ಲೋ ಫ್ಲೇಮಲ್ಲಿ ಇಟ್ಟು 8 ಮಿನಿಟ್ಸ್ ಹಾಗೆ ಬಾಡಿಸಿದ್ದೀನಿ. ಕ್ಯಾರೆಟ್ದು ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಕೈ ಆಡ್ತಾ ಇರಬೇಕು. ಅದಾದಮೇಲೆ ಕ್ಯಾರೆಟ್ದು ಹಸಿ ವಾಸನೆ ಹೋಗಿ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ ಮತ್ತು ಕ್ಯಾರೆಟ್ದು ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ 2 ಕಪ್ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ 1 ಕಪ್ ಹಾಲು 1 ಕಪ್ ನೀರನ್ನ ಸೇರಿಸ್ಕೊಬೋದು. ನಾನು ಆಗಲೇ ಹೇಳ್ದಾಗೆ ನಾವು ಯಾವ ಕಪ್ಪಲ್ಲಿ ಕ್ಯಾರೆಟ್ ಹಾಕಿರ್ತೀವಿ ಅದೇ ಕಪ್ಪಲ್ಲಿ ಹಾಲು ಮತ್ತು ಸಕ್ಕರೆನ ಹಾಕಬೇಕು. ನಾನಿಲ್ಲಿ 2 ಕಪ್ ಕ್ಯಾರೆಟ್ ತುರಿಗೆ 2 ಕಪ್ಪಷ್ಟು ಹಾಲನ್ನ ಹಾಕಿದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕುಕ್ ಮಾಡ್ತಾಯಿದ್ದೀನಿ. ಈ ಕ್ಯಾರೆಟ್ ಹಲ್ವಾ ಸಿಂಪಲ್ ಆ್ಯಂಡ್ ಈಸಿ ಆಗಿರೋದ್ರಿಂದ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಥಿಕ್ ಬಾಟಮ್ ಇರೋವಂಥ ವೆಸಲ್ಸ್ನ ತೊಗೊಳ್ಳಿ. ನಾವೇನಾದರೂ ತಳ ತುಂಬಾ ತೆಳು ಇರೋವಂಥ ಪಾತ್ರೆಗಳನ್ನ ತೊಗೊಂಡ್ರೆ ಸೀದೋಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಥಿಕ್ ಬಾಟಮ್ ವೆಸಲ್ಸ್ನ ತೊಗೊಂಡ್ರೆ ಈಸಿಯಾಗಿ ಕುಕ್ ಮಾಡ್ಬೋದು. ನಿಮಗೆ ಇನ್ನೂ ಇದೇ ಥರ ಈಸಿ ಮತ್ತು ಬಿಗಿನರ್ ಫ್ರೆಂಡ್ಲಿ ರೆಸಿಪೀಸ್ ಬೇಕು ಅಂತ ಹೇಳಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ನನ್ನ ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಏನಾದರೂ ಸ್ವೀಟ್ ರೆಸಿಪಿನೇ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಇದು ಮಾಡ್ತಾ ಇರೋದು. ಕ್ಯಾರೆಟು ನೀಟಾಗಿ ಕುಕ್ ಆಗಿದೆ, ಹಾಲನ್ನೆಲ್ಲ ಹೀರ್ಕೊಂಡಿದೆ. ನಾನಿಲ್ಲಿ 1/4 ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನನಗೆ ಸಕ್ಕರೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೆ ನಾನು ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಬೇಡ ಅಂತ ಹೇಳೋರು ಬೆಲ್ಲನೂ ಕೂಡ ಹಾಕ್ಕೊಬೋದು. ಈಗ ಸಕ್ಕರೆ ನೀರು ಬಿಟ್ಕೊಂಡು ಅದು ಮತ್ತೆ ಕುಕ್ ಆಗೋಕ್ಕೆ ಶುರು ಆಗುತ್ತೆ. ನಾವು ಸಕ್ಕರೆ ಹಾಕಿದ್ಮೇಲೆ ಅದು ಮತ್ತೆ ನೀರು ಬಿಟ್ಕೊಂಡು ಕ್ಯಾರೆಟ್ ಕುಕ್ ಆಗೋಕ್ಕೆ ಶುರು ಆಗುತ್ತೆ. ಆ ಕ್ಯಾರೆಟ್ ಎಲ್ಲ ಕುಕ್ ಆಗಿ ಕೊನೆಯಲ್ಲಿ ಸ್ವಲ್ಪ ಗಟ್ಟಿ ಆಗುತ್ತೆ. ಕೊನೆಯಲ್ಲಿ ನಾವೇನು ಮಾಡಬೇಕಂತ ಹೇಳಿದ್ರೆ ಶುರುಲೇ ಕರೆದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಏಲಕ್ಕಿ ಪುಡಿನ ನಾನು ಸಕ್ಕರೆ ಜೊತೆನೇ ಮಿಕ್ಸ್ ಮಾಡಿದೆ, ಸೊ ಹೇಳೋದು ಮರ್ತೋಯ್ತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.